ನಮಸ್ಕಾರ. 2025ರಲ್ಲಿ ಕರ್ನಾಟಕದಲ್ಲಿ ತಮ್ಮ ನರ್ಸಿಂಗ್ ಪದವಿ ಮುಗಿಸ್ತಿರುವ ಎಲ್ಲರಿಗೂ ಮುಂದಿನ ವೃತ್ತಿಜೀವನದ ಬಗ್ಗೆ ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ. ಹಾಗಾದ್ರೆ ನಮ್ಮ ಮುಂದಿರುವ ಆಯ್ಕೆಗಳೇನು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ವಿವರವಾಗಿ ಮಾತಾಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ನೋಡೋಣ. ಪದವಿ ನಂತರ ಶುರುವಾಗೋ ಕನ್ಫ್ಯೂಷನ್ನಿಂದ ಹಿಡಿದು ಒಂದು ಸ್ಪಷ್ಟವಾದ ವೃತ್ತಿ ಯೋಜನೆಯನ್ನ ಹೇಗೆ ರೂಪಿಸ್ಕೊಳ್ಬೋದು ಅನ್ನೋದ್ರವರೆಗೆ ಎಲ್ಲವನ್ನೂ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಡಿಗ್ರಿ ಮುಗಿದ ತಕ್ಷಣ ಬಹುತೇಕ ಎಲ್ಲಾ ಹೊಸ ಪದವೀಧರರು ಒಂದು ದೊಡ್ಡ ಗೊಂದಲದಲ್ಲಿರ್ತಾರೆ. ಆ ಅನಿಶ್ಚಿತತೆ ಏನು ಅಂತ ಮೊದಲು ಅರ್ಥ ಮಾಡಿಕೊಳ್ಳೋಣ. ಪದವಿ ಮುಗೀತು, ಆದ್ರೆ ಮುಂದೆ ಏನ್ ಮಾಡ್ಬೇಕು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ಪ್ರತಿಯೊಬ್ಬರ ತಲೆಯಲ್ಲೂ ಓಡ್ತಿರುತ್ತೆ. ಇದು ಸಹಜವಾಗಿಯೇ ಒಂದಷ್ಟು ಒತ್ತಡ ಮತ್ತೆ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ ಅಲ್ವಾ? ಸಾಮಾನ್ಯವಾಗಿ ಎಲ್ಲರ ಮನಸ್ಸಿಗೆ ಬರುವಂತಹ ಕೆಲವು ಆಯ್ಕೆಗಳು ಅಂದ್ರೆ ಇವು: ಯಾವುದಾದರೂ ಪ್ರೈವೇಟ್ ಹಾಸ್ಪಿಟಲ್ ಸೇರ್ಕೊಳ್ಳೋದಾ, ಟೀಚಿಂಗ್ ಫೀಲ್ಡ್ಗೆ ಹೋಗೋದಾ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋದಾ. ಹೀಗೆ ಪ್ರತಿಯೊಂದು ಆಯ್ಕೆಯಲ್ಲೂ ತನ್ನದೇ ಆದ ಸವಾಲುಗಳಿರ್ತವೆ. ಹಾಗಾದ್ರೆ ಬನ್ನಿ, ಈ ಸಾಮಾನ್ಯ ವೃತ್ತಿ ಮಾರ್ಗಗಳನ್ನ ವಾಸ್ತವದ ನೆಲೆಯಲ್ಲಿ ಇಟ್ಟು ವಿಮರ್ಶೆ ಮಾಡಿ ನೋಡೋಣ. ಅಂಕಿಅಂಶಗಳು ಏನ್ ಹೇಳ್ತವೆ ಅಂತ ತಿಳಿಯೋಣ. ಇಲ್ಲಿ ನೋಡಿ, ಒಂದು ಖಾಸಗಿ ಕ್ಷೇತ್ರದ ಕೆಲಸಕ್ಕೂ ಕೇಂದ್ರ ಸರ್ಕಾರದ ಕೆಲಸಕ್ಕೂ ಇರೋ ವ್ಯತ್ಯಾಸ ಎಷ್ಟೊಂದು ದೊಡ್ಡದಿದೆ ಅಂತ. ಒಂದು ಕಡೆ 10-15 ಸಾವಿರ ಸಂಬಳ, ಇನ್ನೊಂದು ಕಡೆ ಸುಮಾರು 90,000 ರೂಪಾಯಿ ಸಂಬಳ. ಅಜಗಜಾಂತರ ವ್ಯತ್ಯಾಸ. ಫಾರಿನ್ಗೆ ಹೋಗೋದು ಅಥವಾ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದು ಒಳ್ಳೆ ಆಯ್ಕೆಗಳೇ. ಆದ್ರೆ ಅಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಅದೇನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್. ಫ್ರೆಷರ್ಗಳಿಗೆ ತಕ್ಷಣಕ್ಕೆ ಈ ಅವಕಾಶಗಳು ಸಿಗೋದಿಲ್ಲ. ಕನಿಷ್ಠ 1-2 ವರ್ಷಗಳ ಅನುಭವ ಬೇಕೇ ಬೇಕು. ಹಾಗಾದ್ರೆ ಫ್ರೆಷರ್ಗಳಿಗೆ ಯಾವ ಅಡ್ಡಿ ಆತಂಕನೂ ಇಲ್ಲದೆ ಒಂದು ಉತ್ತಮವಾದ ದಾರಿ ಇದೆಯಾ? ಖಂಡಿತ ಇದೆ. ಅದೇ ನಾರ್ಸೆಟ್ ಅಂದ್ರೆ ನಾರ್ಸೆಟ್. ನಾರ್ಸೆಟ್ ಅಂದ್ರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಅಂದ್ರೆ ದೇಶದ ಅತ್ಯುನ್ನತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ನಡೆಸುವ ಒಂದು ಸಾಮಾನ್ಯ ಅರ್ಹತಾ ಪರೀಕ್ಷೆ ಇದು. ಈ ಒಂದೇ ಒಂದು ಪರೀಕ್ಷೆ ಪಾಸ್ ಮಾಡಿದ್ರೆ ಸಾಕು. ನೋಡಿ, ನಮ್ಮ ಕರ್ನಾಟಕದ ರಾಯಚೂರಿನಲ್ಲಿ ಬರಲಿರುವ ಏಮ್ಸ್ ಸೇರಿದಂತೆ ದೇಶದ ಎಲ್ಲ 21 ಏಮ್ಸ್ ಆಸ್ಪತ್ರೆಗಳು, ಇಎಸ್ಐಸಿ ಆಸ್ಪತ್ರೆಗಳು, ಪಾಂಡಿಚೇರಿಯ JIPMERನಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಸರಿ, ಬೇರೆ ಎಲ್ಲ ಆಯ್ಕೆಗಳಿಗಿಂತ ನಾರ್ಸೆಟ್ ಯಾಕೆ ಬೆಸ್ಟ್ ಅಂತ ಹೇಳೋದಕ್ಕೆ 4 ಬಹಳ ಮುಖ್ಯವಾದ ಕಾರಣಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಪಾಯಿಂಟ್, ಪ್ರತಿ 6 ತಿಂಗಳಿಗೊಮ್ಮೆ. ಯೋಚನೆ ಮಾಡಿ, ವರ್ಷಕ್ಕೆ 2 ಸಲ ಪರೀಕ್ಷೆ ನಡೆಯುತ್ತೆ. ಅಕಸ್ಮಾತ್ ಒಂದು ಅವಕಾಶ ಕೈ ತಪ್ಪಿದ್ರೂ ಮುಂದಿನ ಅವಕಾಶಕ್ಕಾಗಿ ಹೆಚ್ಚು ಸಮಯ ಕಾಯಬೇಕಾಗಿಲ್ಲ. ಎರಡನೇ ಪಾಯಿಂಟ್, ಹುದ್ದೆಗಳ ಸಂಖ್ಯೆ. ಪ್ರತಿ ಬಾರಿಯೂ ಸರಿಸುಮಾರು 3,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಇದು ಸಣ್ಣ ಸಂಖ್ಯೆ ಅಲ್ಲ, ಇದೊಂದು ಬೃಹತ್ ನೇಮಕಾತಿ ಪ್ರಕ್ರಿಯೆ. ಮೂರನೇ ಪಾಯಿಂಟ್, ಸಂಬಳ. ಇದು ತುಂಬ ಇಂಟ್ರೆಸ್ಟಿಂಗ್. 2026ರಿಂದ 8ನೇ ವೇತನ ಆಯೋಗ ಜಾರಿಯಾದ ಮೇಲೆ ಕೈಗೆ ಸಿಗೋ ಸಂಬಳ ಸುಮಾರು 1.5 ಲಕ್ಷ ರೂಪಾಯಿ ಆಗ್ಬೋದು. ಇದನ್ನ ಖಾಸಗಿ ಆಸ್ಪತ್ರೆಗಳ 10-15 ಸಾವಿರ ಸಂಬಳಕ್ಕೆ ಹೋಲಿಸಿ ನೋಡಿ. ಮತ್ತು 4ನೇ ಹಾಗೂ ಅತೀ ಮುಖ್ಯವಾದ ಪಾಯಿಂಟ್, 0 years ಎಕ್ಸ್ಪೀರಿಯನ್ಸ್. ಹೌದು, BSc ನರ್ಸಿಂಗ್ ಮುಗಿಸಿದ ತಕ್ಷಣ ಯಾವುದೇ ಅನುಭವ ಇಲ್ಲದಿದ್ದರೂ ಈ ಪರೀಕ್ಷೆ ಬರೆಯಬಹುದು. ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ಸರಿ, ನಾರ್ಸೆಟ್ಟು ಯಾಕೆ ಒಂದು ಉತ್ತಮ ಆಯ್ಕೆ ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಯಿತು. ಈಗ ಅದಕ್ಕೆ ತಯಾರಿ ಹೇಗೆ ನಡೆಸಬೇಕು ಅನ್ನೋ ಆಕ್ಷನ್ ಪ್ಲಾನ್ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡಿ, ಮುಂದಿನ 2 ವರ್ಷಗಳ ಪರೀಕ್ಷಾ ವೇಳಾಪಟ್ಟಿ ಕೂಡ ಈಗಲೇ ಪ್ರಕಟವಾಗಿದೆ. ಅಂದ್ರೆ ತಯಾರಿಯನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳೋಕೆ ಸಾಕಷ್ಟು ಸಮಯವಿದೆ. ಪರೀಕ್ಷೆ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದು ಪ್ರಿಲಿಮ್ಸ್. ಇದು ಜಸ್ಟ್ ಒಂದು ಸ್ಕ್ರೀನಿಂಗ್ ಟೆಸ್ಟ್. ಇದರಲ್ಲಿ ಆಯ್ಕೆಯಾದವರು ಮೇನ್ಸ್ ಪರೀಕ್ಷೆ ಬರೀತಾರೆ ಮತ್ತು ಫೈನಲ್ ರ್ಯಾಂಕಿಂಗ್ ಮೇನ್ಸ್ ಪರೀಕ್ಷೆಯ ಅಂಕಗಳ ಮೇಲೆ ನಿರ್ಧಾರವಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಡಾಕ್ಯುಮೆಂಟ್ಸ್. ಎಲ್ಲ ಸರ್ಟಿಫಿಕೇಟ್ಗಳು ಇಂಗ್ಲಿಷ್ನಲ್ಲಿರಬೇಕು ಮತ್ತೆ ಕೆಲವೊಂದು ಸರ್ಟಿಫಿಕೇಟ್ಗಳು ಅಪ್ ಟು ಡೇಟ್ ಆಗಿರಬೇಕು. KSNC ರಿಜಿಸ್ಟ್ರೇಷನ್ ನಂಬರ್ ಹೊಂದಿದ್ರೆ ಸಾಕು, ಅಪ್ಲೈ ಮಾಡ್ಬೋದು. ತುಂಬ ಜನ ಅನ್ಕೋತಾರೆ ದೊಡ್ಡ ಕೋಚಿಂಗ್ ಸೆಂಟರ್ಗೆ ಹೋದ್ರೆ ಮಾತ್ರ ರ್ಯಾಂಕ್ ಬರುತ್ತೆ ಅಂತ. ಆದರೆ ಅದು ನಿಜ ಅಲ್ಲ. ನಾರ್ಸೆಟ್ 9ನಲ್ಲಿ ಆಲ್ ಇಂಡಿಯಾ 55ನೇ ರ್ಯಾಂಕ್ ಬಂದ ಸೌಮ್ಯ ಅವರ ಪ್ರಕಾರ ಸರಿಯಾದ ಮಾರ್ಗದರ್ಶನ ಮತ್ತು ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಇದ್ರೆ ಸಾಕು, ದುಬಾರಿ ಕೋಚಿಂಗ್ ಇಲ್ಲದೆಯೂ ಟಾಪ್ ರ್ಯಾಂಕ್ ಗಳಿಸಬಹುದು ಅಂತ. ಕೊನೆಗೆ ಇದೆಲ್ಲ ಬಂದು ನಿಲ್ಲೋದು ಒಂದೇ ಕಡೆ, ನಮ್ಮ ಭವಿಷ್ಯದ ಬಗ್ಗೆ ನಾವು ತೆಗೆದುಕೊಳ್ಳುವ ಒಂದು ದೊಡ್ಡ ನಿರ್ಧಾರದ ಮೇಲೆ. ಇದು ನಮ್ಮ ಜೀವನವನ್ನೇ ಬದಲಾಯಿಸುವ ನಿರ್ಧಾರ. ಇದರ ಹಿಂದಿನ ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ. ಒಂದು ಕಡಿಮೆ ಸಂಬಳದ ಕೆಲಸಕ್ಕೆ ನಮ್ಮ ಜೀವನವನ್ನ ಸೀಮಿತಗೊಳಿಸೋದು ಬೇಡ. ಗುರಿ ಯಾವಾಗಲೂ ದೊಡ್ಡದಾಗಿರಬೇಕು. 1.5 ಲಕ್ಷ ಸಂಬಳದ ಕೆಲಸಕ್ಕೆ ಯಾಕೆ ಪ್ರಯತ್ನಿಸಬಾರ್ದು? ಈಗ ಇಷ್ಟೆಲ್ಲ ಮಾಹಿತಿ ಸಿಕ್ಮೇಲೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರ್ಬೋದು.
ಹಾಗಾದ್ರೆ ನಮ್ಮ ಭವಿಷ್ಯಕ್ಕಾಗಿ ಯಾವ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಸರಿ ಅನ್ನಿಸ್ದೆ ಯೋಚಿಸಿ ನೋಡಿ.